ಒಂದು ಪೌಡ್ರ್ ತಿನ್ನಿ ಅಂತ ಹೇಳಲ್ಲ, ಒಂದು ನಾನು ಜ್ಯೂಸ್ ಕುಡಿ ಏನು ಹೇಳಲ್ಲ ನಾನು. ಪಕ್ಕಾ ಮನೇಲಿ ಹೆಂಗಾಗತ್ತೆ ಅದು ನಮ್ಗೆ ಹ್ಯಾಬಿಟ್ ಹೆಂಗಾಗತ್ತೆ, ದಟ್ ಈಸ್ ಅ ಸೈನ್ಸ್. ಈಗ ನಿಮಗಾದ್ರೆ ಸರ್ ಏನು ಹೇಳಿದ್ರಿ ನೀವ್ರು ಏನು ಮನೆಯಲ್ಲೇ ಸರಿಯಾಗಿರೋದು ಸರ್ 100% ಸರ್ ಆಗ್ತಾರೆ. ಯಾಕೆಂದ್ರೆ ಈ ಪ್ಯಾಕೇಜ್ ಅಲ್ಲಿ ಬಂದ್ರೆ 100% ಗುಣ ಆಗ್ತಾನಂತ ನಾನೊಬ್ಬ ಪೇಷಂಟ್ ಆಗಿ ನನ್ಗೆ ಗ್ಯಾರಂಟಿ ಇದೆ. ಬಟ್ ಅದನ್ನ ಮಾಡಲಿ, ಅವ್ರ ಹತ್ರ ಅಲ್ಲೇ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿ, ಅವರು ಇಂಟ್ರಾಕ್ಷನ್ ಅಷ್ಟೇ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ ಏನು ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಾನು ಮೆಡಿಸಿನ್ಸ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ ಸರ್. ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್. ಆಮೇಲೆ ಈ ಪೇಷಂಟ್ಸ್ ತುಂಬ ಕೇಳೋರು, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಿತ್ತು ಸರ್ ಏನಿದು ಆಗುತ್ತಾ ಹಾಗೆ ಅಂತ. ಆ ಸಲುವಾಗಿ ನಾನು ಫಸ್ಟ್ ಬುಕ್ ಬರೆದೆ. ಡಾಕ್ಟರ್ ಪ್ರೀತಮ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಸರ್ ಲಕ್ಷಗಟ್ಟಲೆ ಜನಗಳು ನಿಮ್ಮ ಸಂದರ್ಶನಗಳು ನೋಡ್ತಿದ್ದಾರೆ, ಸಾವಿರಾರು ಜನರು ನಿಮ್ಮ ಪುಸ್ತಕ ತಗೊಂಡು ಓದ್ತಾ ಇದ್ದಾರೆ. ಡಯಾಬಿಟಿಸ್ ರಿವರ್ಸಲ್ ಒಂದು ದೊಡ್ಡ ಪ್ರವಾಹನೇ ಮಾಡಿಬಿಟ್ರಲ್ಲ ಸರ್. ಏನಿಲ್ಲ ಸರ್, ನಮ್ಮದು ಒಂದು ಏನಂತಾರೆ ಇಷ್ಟು ವರ್ಷ ನಾನು ಕಲ್ತಿದ್ದು ಸರ್ ಸಿಂಪಲ್ ಜನರಿಗೆ ತಲುಪಲಿ ಅಂತ. ಹಾಗಾಗಿ ನಾನು ತುಂಬ ಕಡಿಮೆ ಬೆಲೆಯಲ್ಲಿ ಇಟ್ಟೆ ಸರ್. ಅದು ಎಲ್ಲೋ 4 ಜನರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಸರ್. 4 ಜನರಿಗೆ ಏನು ಸರ್, ಎಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಅಲ್ಲ. ಆ್ಯಕ್ಚುಲಿ ಸರ್ ಅದು ಬರೆದಿದ್ದೆ ನನ್ನ ಪೇಷಂಟ್ಸ್ ಅಲ್ವಾಗ ಸರ್. ನಾನು ಹೌದು ಏನೋ ಪಬ್ಲಿಕ್ಕಿಗೆ ಅಂತ ಬರದೇ ಇಲ್ಲ ಬುಕ್ ಅದನ್ನು ಆ್ಯಕ್ಚುಲಿ. ಬಟ್ ನಿಮ್ಮ ಇಂಟರ್ವ್ಯೂಯಿಂದ ಅದು ಇದಾಯಿತು. ಯಾರಾದ್ರೂ ಆಗುತ್ತದೆ, ಆಗಲೇಬೇಕು. ಡಯಾಬಿಟಿಸ್ ಬಗ್ಗೆ ಅಲ್ಲ ಜನರಿಗೆ ಅವಶ್ಯಕತೆ ಇದೆ ಸರ್. ಮಾಹಿತಿಗಳು ಭಾಳ ಇದೆಯಲ್ಲ ಸರ್, ನಂಬಿಕೆಗಳು ತಪ್ಪಿದೆ. ಹೌದು ಹಂಗೆಲ್ಲ ಇದೆ. ಆಮೇಲೆ ಭಾಳ ಜನ ಏನು ತಿಳ್ಕೊತಾರೆ ಅಂದರೆ ಅನ್ನ ತಿನ್ನೋರು ಏನು ತಿಳ್ಕೊತಾರೆ ನಾನು ಚಪಾತಿ ತಿಂದರೆ ಸರಿ ಮಾಡ್ಕೊತೀನಿ ಅಂತಾನೆ, ಚಪಾತಿ ತಿನ್ನೋನು ರಾಗಿ ತಿಂದು ಸರಿ ಮಾಡ್ಕೊತೀನಿ ಅಂತಾನೆ. ಅದೆಲ್ಲದು ಒಂದೇ ಅಂತ ನಿಮ್ಮಿಂದ ನಮಗೂ ಗೊತ್ತಾಗಿದ್ದು. ಅಲ್ಲ ಅದೇ ಸರ್ ನಾನು ಎಲ್ರಿಗೂ ಹೇಳೋದು ಸಿಂಪಲ್. ಅದು ನೀವು ರಾಗಿ ಎಲ್ಲಿ ತಿಂತಾರೆ ಹಾಸನ ಮಂಡ್ಯ ಕಡೆ ಅಲ್ಲಿ ಯಾಕೆ ಡಯಾಬಿಟಿಸ್ ಪೇಷಂಟ್ ಇದ್ದಾರೆ, ಹುಬ್ಳಿ ಧಾರವಾಡಲ್ಲಿ ಯಾಕಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಉತ್ತರಗಳು ಅಲ್ಲೇ ಸಿಗ್ತವೆ. ಸರಿ ಸರಿ ಸರ್. ಈಗ ನೀವೊಂದು ಪ್ಲಾನಿಂಗ್ನಲ್ಲೇ ಹೋಗ್ತಾ ಇದ್ದೀರಿ. ಈ 5-6 ವರ್ಷದಲ್ಲಿ ನಿಮ್ಮದೇ ಆದಂಥ ಯೋಜನೆಯಲ್ಲಿ ನೀವು ಈ ಡಯಾಬಿಟಿಸ್ ಬಗ್ಗೆ ಒಂದು ದೊಡ್ಡ ಆಂದೋಲನ ಮಾಡಿ ಇಲ್ಲಿ ತಂದಿದ್ದೀರಿ. ಈಗ ಸರ್ ಮುಂದಿನ ಹಂತ ಏನು ಸರ್? ಈಗ ಸರ್ ಇಲ್ಲ, ಇದು ಸ್ಟಾರ್ಟ್ ಮಾಡಿದ್ದು ಸರ್ ಆ್ಯಕ್ಚುಲಿ ಔಟ್ ಆಫ್ ಕ್ಯೂರಿಯಾಸಿಟಿ ಹೆಂಗೆ ರಿವರ್ಸ್ ಆಗುತ್ತೆ ಅಂತ. ಆಮೇಲೆ ಈ ಪೇಷಂಟ್ಸ್ ತುಂಬ ಕೇಳೋರು, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಿತ್ತು ಸರ್ ಏನಿದು ಆಗುತ್ತಾ ಹಾಗೆ ಅಂತ. ಆ ಸಲುವಾಗಿ ನಾನು ಫಸ್ಟ್ ಬುಕ್ ಬರೆದೆ. ಸೊ ಅದಕ್ಕೆ ನೀವು ತುಂಬ ಗೈಡ್ ಮಾಡಿದ್ದೀರಿ, ನಾನು ಹೆಸರು ಹಾಕಿದ್ದೆ ಆ ಬುಕ್ಕಲ್ಲಿ. ಈಗ ನನ್ನ ಫಸ್ಟ್ ಬುಕ್ಕಲ್ಲಿ ಪೇಷಂಟ್ ಅಲ್ಲ ಸರ್. ಅದಾದಮೇಲೆ 2ನೇ ಬುಕ್ ಇಂಗ್ಲೀಷಲ್ಲಿ ಬರೆದೆ. ಇದು ಅಷ್ಟೇ ಸರ್, ಅಂದರೆ ನಾನು ಕಲಿತಾ ಇದ್ದೀನಿ ಸರ್, ಕಲಿತಾ ಇವಾಗ ಒಂದು ಹಂತಕ್ಕೆ ಬಂದೀನಿ ನಾನು. ಈಗ ಒಂದು 5 ವರ್ಷ ಆಯಿತು ಇದ್ರ ಬೆನ್ನತ್ತಿ. ಇವಾಗ ಈಗ 3rd ಬುಕ್ಕಲ್ಲಿ ಏನಾಗಿದೆ, ನಾನು ಪಕ್ಕಾ ಅಂದರೆ ಹಿಂಗೆ ಆಗುತ್ತಿದೆ ರಿವರ್ಸಲ್, ಹಿಂಗೆ ಮಾಡಬೇಕು, ಏನೂ ಕಷ್ಟ ಇಲ್ಲ, ಮನೆಯಲ್ಲಿ ಆಗುತ್ತೆ ಸರ್. ಅದಕ್ಕೆ ಏನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ. ಈಗ ಸರ್ ತುಂಬ ಜನ ಆನ್ಲೈನಲ್ಲಿ ಏನು ಮಾಡ್ತಾರೆ, ರಿಪೋರ್ಟ್ ಹಾಕ್ತಾರೆ, ಇದನ್ನು ಮಾಡಿ ಅಂತಾರೆ ಸರ್. ಹಂಗೆ ಮಾಡೋಕ್ಕೆ ಬರಲ್ಲ, ಅದು ಅವ್ರಿಗೆ ಅರ್ಥ ಆಗಲ್ಲ ನಮ್ಮ ಕಷ್ಟ. ಅವ್ರಿಗೊಂದು ನಾವು ಮಾಡಬೇಕು ಅಂದರೆ ಒಂದು ಫಾಲೋ ಅಪ್ ಮಾಡಬೇಕು, ಎಲ್ಲ ಮಾಡಬೇಕು. ತುಂಬ ಜನ ಆನ್ಲೈನ್ ಕನ್ಸಲ್ಟೇಷನ್ ಕೇಳ್ತಾರೆ ಸರ್. ಹೌ ಇಸ್ ಇಟ್ ಪಾಸಿಬಲ್? ಅದಕ್ಕೆ ಸರ್ ಈಗ ಮೊನ್ನೆ ನಾವು ನಮ್ಮ ಫ್ರೆಂಡ್ಸು ಕ್ಲಿನಿಕಲ್ಲ ಡಿಸೈಡ್ ಮಾಡಿದೆ. ಏನಪ್ಪ ಅಂದರೆ ಒಂದು ಸಣ್ಣದೊಂದು ರಿವರ್ಸಲ್ ಪ್ರೋಗ್ರಾಮ್ ಮಾಡೋಣ ಅಂತ ಸರ್, 21 ದಿವಸದ್ದು. ಅದಕ್ಕೆ ಏನಪ್ಪ ಅಂತಂದರೆ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ ಯಾರಾದರೂ ಜಾಯ್ನ್ ಆಗ್ಬೋದು. ನೀವು ನಿಮ್ಮೂರಲ್ಲೇ ಎತ್ಕೊಂಡು ಆ ಕಾರ್ಯಕ್ರಮಕ್ಕೆ ಜಾಯ್ನ್. ಇಂಡಿಯಾದಲ್ಲಿ ಯಾವ ಭಾಗದಲ್ಲಿ ಇದ್ದೋ ನಿಮ್ಮ ಒಟ್ಟಿಗೆ ಜಾಯ್ನ್ ಏನಿಲ್ಲ ಸರ್, ಕ್ಲಿನಿಕ್ಕಿಗೆ ಬರೋದೇನು ಏನು ಅವಶ್ಯಕತೆ ಇಲ್ಲ ಸರ್, ಅಲ್ಲೇ ಆಗ್ಬೋದು. ನಂದು ಒಂದು ಏನಪ್ಪ ಅಡ್ವೈಸ್ ಏನಂದರೆ ಆ CGMS ಅಂತ ಬರುತ್ತೆ, ಅದನ್ನು ಸರ್ ನಾನು ತುಂಬ ಟ್ರೈ ಮಾಡಿದೆ. CGMS ಅಂದರೆ ಸರ್ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್. ನಾನು ಸರ್ ತುಂಬ ಟ್ರೈ ಮಾಡಿದೆ. ಮಾನಿಟರಿಂಗ್ ಹೆಂಗಾಗುತ್ತೆ ಸರ್ ಅದು? ಸರ್ ಇಲ್ಲ, ಅದು ಈ ಮೊಬೈಲ್ಗೆ ನಾವು ಸುಮ್ಮನೆ ಹಿಂಗೆ ಮಾಡಿದ್ರೆ ಅದು ಬ್ಲೂಟೂತಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಇದ್ರಲ್ಲಿ ಗ್ರಾಫ್ ತೋರಿಸುತ್ತೆ. ಒಂದು ದಿನದ ಪೂರ್ತಿ ತೋರಿಸುತ್ತೆ ಸರ್. 14 ದಿವಸ 14 ದಿವಸ ಬರುತ್ತೆ ಅದು. ಅಷ್ಟೇ 14 ದಿವಸ ಮಾತ್ರ ಉಳ್ಕೊಳೋದು. ಮೇಲೆ ಅದು ಮುಗಿತು ಕೆಲಸ, ಮುಗಿತು ಸರ್, ಬಿಸಾಕ್ಬೇಕಂತ. ಅದು 14 ದಿನ ಏನು ಯಾವ ಟೈಪಲ್ಲಿ ನೀವು ಮಾನಿಟರ್ ಮಾಡ್ತೀರಿ ಸರ್? ಸರ್ ಈಗ ಇಲ್ಲಿ ಹಾಕಿರ್ತೀವಿ, ಅವ್ರು ರೆಗ್ಯುಲರ್ ಟ್ಯಾಬ್ಲೆಟ್ ತೊಗೊಳ್ತಿರ್ತಾರೆ. ನಾನೇನು ಅಂದ್ಕೊಂಡಿದ್ದೀನಿ, ಈಗ ಫಸ್ಟ್ ಅವ್ರಿಗೆ ಏನು ಟ್ಯಾಬ್ಲೆಟ್ ಮೆಡಿಸಿನ್ಸಲ್ಲಿ ಹಿಂದೆ ಮುಂದೆ ಅದು ಫಸ್ಟ್ ಸರಿ ಮಾಡೋದು. ಸರಿ ಮಾಡಿಬಿಟ್ಟು ಅವರಿಗೆ ಒಂದು ನಾರ್ಮಲ್ ರೇಂಜ್ ಒಳಗೆ ಬರೋಕ್ಕೆ ಶುರುವಾಗುತ್ತೆ. ಅದು ಫಸ್ಟ್ ಸ್ಟೆಪ್. ಅದಾಗ್ತಿದ್ದಂಗೆ ಅವರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗು, ಯಾವುದ್ರಲ್ಲಿ ಶುಗರ್ ಇದೆ, ಯಾವ ಶುಗರ್ ಇದೆ, CGMS ಯಾವ ಹಾಕಬೇಕು ಅವರು ಸರ್? ಸ್ಟಾರ್ಟಿಂಗಲ್ಲೇ ಹಾಕ್ತಾರೆ ಸರ್. ಅದನ್ನು ಈಗ ನಾನು ತರಿಸ್ಕೊಡೋದು ಮಾಡೋದು ಸರ್ ತುಂಬ ಲೇಟ್ ಆಗುತ್ತೆ. ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಸುಮ್ಮನೆ ಈ ತಲೆ ಬಿಸಿ ಅವ್ರಿಗೆ ಯಾವುದೋ ಅಂತ ನೀವೇ ತರಿಸ್ಕೊಂಬಿಡಿ ಅಂತ ಹೇಳ್ಬಿಡ್ತೀನಿ. ಸಿಗುತ್ತೆ ಮಾರ್ಕೆಟಲ್ಲಿ, ನೀವು ಆನ್ಲೈನಲ್ಲಿ ಸಿಗುತ್ತೆ. ಏನು ನಾನು ತರಿಸಿದ್ರು 500 ರೂಪಾಯಿ ಉಳಿಬೋದು, ಅಥವಾ ಮಾಡಿ ಸುಮ್ಮನೆ ತಲೆ ಬಿಸಿನೇ ಬೇಡ ಅಂತ ಅವ್ರಿಗೆ ತರಿಸ್ಕೊಳಕ್ಕೆ ಹೇಳ್ಬಿಡೋದು. ಆಮೇಲೆ ಆ ಗ್ರಾಫನ್ನು ನೋಡ್ಕೊಳ್ತಾ ಹೋಗಿ. ಸೊ ಹೇಗಾಗುತ್ತೆ ಆ ಗ್ರಾಫನ್ನು ನಿಮಗೆ ಕಳಿಸ್ಬೇಕು ಅವರು? ಸರ್ ಇಲ್ಲ, ಅವರು ಮಾಡಿಕೊಂಡು ಪ್ರತಿ ದಿವಸ ನಾನು ಅವ್ರ ಜೊತೆ ಇಂಟ್ರಾಕ್ಷನ್ ಇರ್ತೀನಿ 21 ದಿವಸ. ಈಗ ನಿಮ್ಮೊಟ್ಟಿಗೆ ಸರ್ ಈಗ ಒಬ್ಬ ಪೇಷಂಟ್ ಬರ್ತಾನೆ, ಉದಾಹರಣೆಗೆ ಡೆಲ್ಲಿನಲ್ಲಿರೋ ನನ್ನ ಸ್ನೇಹಿತನೇ ಇದ್ದಾನೆ. ಈಗ ಅವನಿಗೆ ಶುಗರ್ ಪ್ರಾಬ್ಲಮ್ ಇದೆ, ನಿಮ್ಮನ್ನು ಕೇಳ್ತಾ ಇದ್ದಾನೆ ಅವನು. ಈಗ ಅವನು ನಿಮ್ಮೊಟ್ಟಿಗೆ ಬಂದ,
ಅವನು ನಿಮ್ಮ ಪ್ಯಾಕೇಜ್ ಇದೆಯಾ ಸರ್ 21 days ಪ್ಯಾಕೇಜ್ ಇದು? ಸರ್ ಏನಿಲ್ಲ, ನಂದು ಒಂದು ಫೀಸ್ ಒಂದು 3000 rupees ಮಾಡೋಣ ಅನ್ಕೊಂಡಿದ್ದೀನಿ. ಸರಿ ಸೊ ದಟ್ ಏನಂದ್ರೆ ಪೇಷಂಟ್ಸ್ಗೆ ಒಂದು ಸೀರಿಯಸ್ನೆಸ್ ಬರಬೇಕು. ಅಲ್ಲ ಇರಲಿ, ಅದೊಂದೆಲ್ಲ ಬಿಡಿ, 3000 rupees ಪ್ರಶ್ನೆ ಅಲ್ಲ, ಗುಣ ಆಗೋದು ನಮ್ಗೆ ಭಾಳ ಇಂಪಾರ್ಟೆಂಟು. ಸರ್ ಅವನು CGMS ಅವ್ನು ಹಾಕೊಳ್ತಾನೆ. ನೀವು ಪ್ರತಿದಿನ ಅವರೊಟ್ಟಿಗೆ ನೀವು ಸಂಪರ್ಕ ಮಾಡ್ತೀರಾ ಅಥವಾ ಅವನಿಗೆ ಸಂಪರ್ಕ ಮಾಡ್ತೀರಾ? ಸರ್ ಅದನ್ನ ಒಂದು ಗ್ರೂಪ್ ಮಾಡಿಬಿಟ್ರ ಆ ಥರ ಅನ್ಕೊಂಡಿದ್ದೀನಿ. ಒಂದು ಗ್ರೂಪ್ ಮಾಡಿಬಿಟ್ಟು ಅವ್ರದ್ದು ಏನಿದೆ ಇಂಡಿವಿಜುವಲ್ ಗ್ರೂಪಲ್ಲಿ ಅವ್ರಿಗೆಲ್ಲ ಮೆಸೇಜ್ ಹಾಕಕ್ಕೆ ಏನಿಲ್ಲ ಸರ್, ನಾವೇ ಹಾಕಬೇಕು. ಅವ್ರು ನನಗೆ ಇಂಡಿವಿಜುವಲ್ ಆಗಿ ಹಾಕ್ಬೋದು. ಫಸ್ಟ್ ಸ್ಟೆಪ್ ಏನಂದ್ರೆ ಅವ್ರದ್ದು ಏನು ಶುಗರ್ ಜಾಸ್ತಿ ಇದೆ ಅದಕ್ಕೆ ಏನು ಸರಿ ಮಾಡಬೇಕು ನಾನು ಸರಿ ಮಾಡಿಬಿಡ್ತೀನಿ. ಮೆಡಿಸಿನಲ್ಲೇ ಸರಿ ಮಾಡೋದು ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ ಏನು ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕೆ ತಕ್ಕ ಹಾಗೆ ನಾನು ಮೆಡಿಸಿನ್ಸ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಆಹಾರದ ವ್ಯತ್ಯಾಸಗಳು ಯಾವಾಗಿಂದ ಇಮಿಡಿಯೇಟ್ ಸ್ಟಾರ್ಟ್ ಆಗಿದೆ ಸರ್? ನಾನು ಒಂದೇ ಏನು ಕಂಡೀಷನ್ ಅನ್ಬೋದು ಅಥವಾ ಇದು ಸರ್, ಅವ್ರು ನನ್ನ ಬುಕ್ ಓದಿರ್ಬೇಕು ಫಸ್ಟ್. ಯಾಕಂದ್ರೆ ಸರ್ ನಾನು ಮತ್ತೆ ಅದನ್ನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿ, ಅವ್ರು ಬುಕ್ ಓದಿದ್ರು ಅಂದರೆ ನಾನು 90% ಕೆಲಸ ಮುಗೀತು. ಆಮೇಲೆ ಸಣ್ಣ ಪುಟ್ಟ ಡೌಟ್ಸ್ ಇರುತ್ತೆ ಅವರಿಗೆ ಸರ್ ಬೇಸಿಕಲಿ ಏನು ಗೊತ್ತಾ, ಇದು ಸೈಕಲ್ ಹೊಡೆಯೋದು ಕಲ್ತಂಗೆ. ನೀವು ಸೈಕಲ್ ಹೊಡಿಬೇಕಾದ್ರೆ ಬೀಳ್ತೀರಾ ಹೇಳ್ತೀರಾ ಎಲ್ಲ ಮಾಡ್ತೀರಾ, ಒನ್ ಡೇ ಸೈಕಲ್ ಹೊಡೆಯೋದು ಬರುತ್ತೆ, ಅವತ್ತಿಂದ ಲೈಫ್ ಲಾಂಗ್ ಬರುತ್ತೆ ನಿಮಗೆ. ಮತ್ತೆ ನೀವು ಬ್ಯಾಲೆನ್ಸ್ ಮಾಡಲ್ಲ. 21 days ಅವರು ನಿಮ್ಮ ಪ್ಯಾಕೇಜ್ ತಗೊಂಡು ಮಾಡಿದರೆ ಅವನು ಎಷ್ಟರ ಮಟ್ಟಿಗೆ ಅವನು ಟ್ರ್ಯಾಕಿಂಗ್ ಬರ್ತಾನೆ, ಗುಣ ಆಗ್ತಾನೆ? ಸರ್ ಎಂಟೈರ್ ಏನು ಗೊತ್ತಾ ಸರ್, ಇದು ಸೈಕಾಲಜಿ ಗೇಮ್. ಇದು ನಮ್ಮ ಬ್ರೈನಿಗೆ ನಾವು ಕಲ್ಸ್ಕೊಡ್ಬೇಕು, ನೋಡಪ್ಪ ಹೀಗೆ ತಿಂದ್ರೆ ಹೀಗಾಗತ್ತೆ. ಅದು ಏನು ಅನ್ಕೊಂಡಿರುತ್ತೆ ಬ್ರೈನ್, ರಾತ್ರಿ ತಿನ್ಲಿಲ್ಲ ಅಂದ್ರೆ ಹೊಟ್ಟೆ ಸೇರುತ್ತೆ. ಈಗ ನೀವು ಇಂಟರ್ಮಿಟೆಂಟ್ ಫಾಸ್ಟ್ ರಾತ್ರಿ ಊಟ ಮಾಡಲ್ಲ, ನಾನು ಮಾಡಲ್ಲ, ನಮ್ಗೆ ಎಲ್ಲಿ ಹೊಟ್ಟೆ ಸೇರುತ್ತೆ? ನಮ್ಮ ಬ್ರೈನಿಗೆ ನಾವು ಗೊತ್ತಿದೆ ಹಶು ಆಗಲ್ಲ ಅಂತ. ಬಟ್ ಈಗ ಇನ್ನೊಬ್ರಿಗೆ ಹೇಳಿ ಅಯ್ಯೋ ಆಗಲ್ಲ ಹಶು ಆಗುತ್ತೆ ಅಂತಾರೆ. ಯಾಕಂದ್ರೆ ಅವ್ರ ಬ್ರೈನ್ ಹೇಳುತ್ತೆ ಸರ್, ಅವರಲ್ಲ ಅದು ಹೇಳೋದು, ಅವ್ರ ಮೆದುಳು ಹೇಳುತ್ತೆ. ಯಾಕಂದ್ರೆ ಅದಕ್ಕೆ ಅನುಭವ ಇಲ್ಲ. ಈ 21 ದಿವಸ ಎಲ್ಲ ಒಂದು ನಿಧಾನಕ್ಕೆ ಅದಕ್ಕೆ ತೋರಿಸ್ತಾ ಹೋಗ್ತೀವಿ ಹೇಗಾಗುತ್ತೆ. ಯಾವಾಗಿಂದ ಸ್ಟಾರ್ಟ್ ಸರ್ ಇದು? ಸರಿ, ವೀಕೆಂಡ್ ಇದು ಮುಗೀತು, ನೆಕ್ಸ್ಟ್ ವೀಕೆಂಡ್ ಇಂದ ಸ್ಟಾರ್ಟ್ ಮಾಡೋಣ. ಅನೌನ್ಸ್ ಮಾಡ್ತೀರಾ? ಮಾಡಿ ಅದಕ್ಕೇನು ಬೇರೆ ನಂಬರ್ಗಳನ್ನೆಲ್ಲ ಕೊಡ್ತೀರಾ? ಇಲ್ಲ ಸರ್, ಈಗೇನು ಈ ನಂಬರೇ ಎಲ್ಲ ರಾಜ್ಯದಂತ ಇದೇ ನಂಬರ್ ಇದೆ. ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಇದೇ ನಂಬರ್ ಹಾಕ್ಬೋದು. ಅವರಲ್ಲಿ ನಿಮ್ಗೆ ವಾಟ್ಸ್ಆಪ್. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಇದೆ ಸರ್, ನಿಮ್ದು ಇಂಟರ್ವ್ಯೂ ಇದೆಲ್ಲ ನೋಡಿ ನನ್ನ ಬುಕ್ಸ್ನ ಅಮೆರಿಕಾ, ದುಬೈ ಎಲ್ಲೆಲ್ಲೋ ಕಳಿಸಿದ್ದೀನಿ. ವೆರಿ ಗುಡ್ ಸರ್. ಅದು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಆಗಿದೆ ಈಗ ಸೋಷಿಯಲ್ ಮೀಡಿಯಾ. ಸರ್ ಅವ್ರಿಗೆ ಏನು ಮಾಡ್ತೀನಿ, ಬುಕ್ ಕಳ್ಸಲ್ಲ, ನಾನು PDF ಕಳಿಸ್ಬಿಡ್ತೀನಿ. ಎಸ್, ಕರೆಕ್ಟ್. ಅಲ್ಲೇ ಹೋಗ್ರು, ಬುಕ್ಕಿಗೆ ಸುಮ್ಮನೆ ಕೊರಿಯರ್ ಚಾರ್ಜಸ್ ಎಲ್ಲ ಯಾಕೆ. ಸೊ ಹಾಗಾಗಿ ಸರ್ ಇದನ್ನು ಮಾಡಿ ಕೊಚ್ಚಿನಲ್ಲಿ ನನ್ನ ಕ್ಲಾಸ್ಮೇಟ್, ಡಿಪ್ಲೊಮಾ ಕ್ಲಾಸ್ಮೇಟ್ ಒಬ್ಬರು ಎಕ್ಸ್ಪೋರ್ಟ್ ಅವರು ಕೂಡ ಕನ್ನಡ ಓದ್ತಾರೆ, ಇಲ್ಲಿ ನಿಲ್ಲೇ ಓದಿದ್ದಲ್ಲ, ಅವರು ಪುಸ್ತಕ ಓದಿದ್ದಾರೆ, ಅವರು ನಿಮ್ಮ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಹಿಂಗೆ ಭಾಳ ಜನ ಕೇಳ್ತಾರೆ. ಇಲ್ಲ ಅವಶ್ಯಕತೆ ಇದೆ ಸರ್, ಅದಕ್ಕೆ ನಾವು ಅದೊಂದು ಒಂದು ಸರ್ತಿ ಸರ್ ನಾವು ಕಲಿಸ್ಕೊಟ್ಬಿಟ್ರೆ ಸರ್, ನಾನು ಪೇಷಂಟ್ಗೆ ಹೇಳೋದು ಇಷ್ಟೇ, ನಿಮಗೆ ಸೈಕಲ್ ಹೊಡೆಯೋದು ನಾನು ಕಲಿಸ್ಕೊಡ್ತೀನಿ, ಆಮೇಲೆ ಲೈಫ್ ಲಾಂಗ್ ನೀವು ಹೊಡ್ಕೊಂಡು ಹೋಗ್ತೀರಾ. ನನ್ನ ಕೆಲಸ ಏನು 21 ದಿನ ನಿಮಗೆ ಕಲಿಸ್ಕೊಡೋದು. ನೀವೊಂದು ಚಾಯ್ಸ್ ಮಾಡಬೇಕು, ಜೀವನ ಇಡೀ ಇದೇ ಸಮಸ್ಯೆಯಲ್ಲಿ ಇಟ್ಕೊಂಡು ಬದುಕ್ತೀರಾ, 21 ದಿವಸ ನೀವು ಮನ್ಸು ಮಾಡಿದ್ರೆ ನೀವು ಅದನ್ನು ಕಲ್ತ್ಬಿಡ್ತೀರಾ. ಖಂಡಿತ ಮಾಡ್ತಾರೆ. ಸೊ ಚಾಯ್ಸ್ ಈಸ್ ಏನು ಪೇಷಂಟ್ಗಳದೇ. ಖಂಡಿತ ಸರ್. ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಡಿ. ಇದು ಯಾವ ದಿನದಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನೀವು ಅನೌನ್ಸ್ ಮಾಡ್ತೀರಲ್ವಾ ಸರ್? ಅದೇ ನೆಕ್ಸ್ಟ್ ವೀಕೆಂಡಿಂದ ಅನ್ಕೊಂಡಿದ್ದೀನಿ. ಈಗ ನಾನು ಈಗ ಈ ಇಂಟರ್ವ್ಯೂ ನೋಡ್ತಾರೆ, ಈಗ ಅವ್ರಿಗೆ ಏನು ಹೇಳ್ತೀರಿ, ಯಾವತ್ತಿಂದ ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ಸರ್ ನೆಕ್ಸ್ಟ್ ಮಂಡೇ ಅಂತ ಇಟ್ಕೊಂಬೇಡ. ನೆಕ್ಸ್ಟ್ ಮಂಡೇ ಅಂದರೆ ಡೇಟು 26 ಅಲ್ವಾ? 26 ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಗಣರಾಜ್ಯೋತ್ಸವ. ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ನಿಮ್ಮ ನಂಬರ್ಗೆ ಅವರು ಈಗ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ನಂಬರ್ಗೆ ಅವರು ಮೆಸೇಜ್ ಕಳಿಸ್ಬೇಕಾ? ಮೆಸೇಜ್ ಕಳಿಸ್ಬೇಕು ಸರ್. ಯಾರು ಇಂಟ್ರೆಸ್ಟ್ ಇದ್ದಾರೆ ಫಸ್ಟ್ ಮೆಸೇಜ್ ಕಳಿಸ್ಲಿ, ಆಮೇಲೆ ನಿಮ್ಮ ಅದು ಕಳಿಸ್ತಾರೆ, ಆಮೇಲೆ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅದಕ್ಕಿಂತ ಮೊದಲು ಅದು ಬುಕ್ ಓದಬೇಕು. ಯಾಕೆಂದ್ರೆ ಅದು ಸ್ಟಾರ್ಟ್ ಆದಮೇಲೆ ನೀವು ಬುಕ್ ಓದ್ಬಿಟ್ರೆ ಭಾಳ ಈಸಿ ಕೆಲಸ ಆಗ್ಬಿಡುತ್ತೆ. ಇದು ಶುಗರ್ ಬಂದು ಎಷ್ಟು ವರ್ಷದ ನಂತರದ ಪೇಷಂಟ್ ಆಗಿರ್ಬೇಕು ಅಂತ ಅದೇನಾದ್ರು ಯಾರಾದ್ರೂ ಆಗುತ್ತಾ ಸರ್? ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ ಹೊಸದಾಗಿ ಶುಗರ್ ಬಂದರು, ಬಟ್ ಶುಗರ್ ಬಂದು 20 ವರ್ಷ ಆಗಿರುತ್ತೆ, ಪಾಪ ಅವ್ರು ಏನು ಮಾಡಬೇಕು ಅವರು ಕೇಳ್ತಾರೆ. ಅದಕ್ಕೆ ಸರ್ ಯಾರಾದರೂ ಬರಲಿ, ಇದರಲ್ಲಿ ಪಾರ್ಷಿಯಲ್ ರಿವರ್ಸಲ್, ಕಂಪ್ಲೀಟ್ ರಿವರ್ಸಲ್, ಫುಲ್ ಮೆಡಿಸಿನ್ ನಾವು 14-15 ವರ್ಷದ ಮೇಲೆ ಅಲ್ಲ ಸರ್ ನಾವು ಬರೋದು. ಸರ್ ಅರ್ಧ ನರ್ವ್ ನಿಲ್ಲುತ್ತೆ, ಎಕ್ಸ್ಟ್ರಾ ಅನ್ನೆಸರಿ ಮೆಡಿಸಿನ್ ತೊಗೊಳ್ಳೋದು ನಿಲ್ಲುತ್ತೆ, ಕಾಂಪ್ಲಿಕೇಶನ್ ಇರುತ್ತೆ. ಈ ಕಾನ್ಸೆಪ್ಟ್ ನಮ್ಮ ಅವರ ಬ್ರೈನಿಗೆ ಸರ್ ಕಲ್ಸ್ಕೊಟ್ಬಿಟ್ರೆ ಆಯ್ತು, ಆಮೇಲೆ ಅದು ಲೈಫ್ ಲಾಂಗ್ ಮಾಡಿ. ಇನ್ನೊಂದು ನಿಮ್ಮ ವಿಚಾರ ಕೇಳಿದೆ, ನೀವು ರಾಜ್ಯದ ಮತ್ತೆ ಹೊರ ರಾಜ್ಯಗಳಲ್ಲೆಲ್ಲ ಒಂದು ಮೀಟಪ್ ಟೈಪ್ ಏನೋ ಕಾರ್ಯಕ್ರಮ ಮಾಡಬೇಕಂತ ಸರ್. ಅದು ತುಂಬ ಜನ ಕೇಳ್ತಾರೆ, ನೀವು ನಮ್ಮ ಊರಿಗೆ ಬರ್ತೀರಾ ಸರ್, ಇಲ್ಲಿ ಬರ್ತೀರಾ, ಈಗ ಮಾಡ್ಬೋದು ಅಂಥೇಳಿ ನಾವೆಲ್ಲ ಏನೋ ಅರೇಂಜ್ ಮಾಡ್ತೀವಿ. ಸೊ ಸಡನ್ಲಿ ಡಿಫಿಕಲ್ಟ್. ಈಗ ಎಲ್ಲೋ ಹೇಳ್ತಾರೆ, ಹುಬ್ಳಿಲಿ ಹೇಳ್ತಾರೆ, ಬಿಜಾಪುರಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ಹೇಳ್ತಾರೆ, ಹೆಂಗೆ ಹೋಗ್ತೀರಾ? ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೊಂದು ಪ್ಲ್ಯಾನ್ ಮಾಡಿಕೊಂಡು ಅದ್ರ ಬೆಳಗ್ಗೆ ಒಂದು ಪಾರ್ಕಲ್ಲಿ ಸುಮ್ಮನೆ ಒಂದು ಕ್ಯಾಶುವಲ್ ಮೀಟಪ್, ಅದಕ್ಕೆ ಸುಮ್ಮನೆ ಮತ್ತೆ ಖರ್ಚು ಮಾಡೋದು ಇದು ಮಾಡೋದು ಅವೆಲ್ಲ ಏನಿಲ್ಲ ಸರ್. ಪಾರ್ಕಲ್ಲಿ ಕೂತ್ಕೊಳ್ಳೋದು, ಒಂದು ಹೇಗೂ ನನ್ನ ಹತ್ರ ಸ್ಪೀಕರ್ ಗೀಕರ್ ಇರುತ್ತೆ,
ಒಂದು ಹಾಫ್ ಆನ್ ಅವರ್ 45 ಒಂದೊಂದು ಜಿಲ್ಲೆಗೆ ಮಿನಿಟ್ಸ್ ಇಂಟ್ರಾಕ್ಷನ್ ಒಂದು ಮಾಡೋದು. ಯಾವುದೋ ಈ ತಿಂಗಳಲ್ಲಿ ಒಂದು ವಾರದಲ್ಲಿ ಎಂಥದ್ದು ಒಂದು ಕಡೆ ಹೋದಂಗೆ ಈ ಟೈಪ್ ಮಾಡೋದು ಪ್ಲಾನ್ ಮಾಡ್ತಿದ್ದೀರಾ? ಈಗ ಯಾರು ಹೇಳ್ತಾರಲ್ಲ ಸರ್, ಅವರಿಗೆ ಜವಾಬ್ದಾರಿ ವಹಿಸ್ಬಿಡೋದು. ನೋಡಪ್ಪ ಇಂಥ ದಿವಸ ನಾವು ಬರ್ತೀವಿ, ನಿಮ್ದು ಯಾರ ಪರಿಚಯ ಇದಾರೋ ಕರ್ಕೊಂಬನ್ನಿ, ನಿಮ್ಮ ಗ್ರೂಪಲ್ಲಿ ಅನ್ನೋ ಅಲ್ಲಿನ ಡಯಾಬಿಟಿಸ್ ಪೇಷಂಟ್ಗಳ ಗ್ರೂಪ್ನವರೇ ನಿಮ್ಮನ್ನು ಕರೆದ್ರೆ ನೀವು ಹೋಗ್ಬೋದಲ್ಲ? ಹೌದು ಸರ್, ಅದೇನಿದೆ, ಬೆಳಿಗ್ಗೆ ಪಾರ್ಕ್ ಅರ್ಧ ಗಂಟೆ 1 ಗಂಟೆ ಈಗ ಬೇರೆ ಜಿಲ್ಲೆ ಉದಾಹರಣೆ ವಿಜಯಪುರ ಜಿಲ್ಲೆಯಲ್ಲಿ ಕರೀತಾರೆ, ಅಂದರೆ ಮೊದಲೇ ಫಿಕ್ಸ್ ಮಾಡ್ಕೋಬೇಕು ಅವೆಲ್ಲ. ಮೊದಲೇ ಮಾಡ್ಬೇಕು ಸರ್. ಬಟ್ ಮಾಡಿ ಸರ್, ಅದನ್ನು ಅದು ಒಳ್ಳೇದೇ ಸರ್, ಒಳ್ಳೇದೇ. ಆ್ಯಕ್ಚುಲಿ ನೀವೇ ಕೊಟ್ಟಿದ್ದು ಐಡಿಯಾ ಇದು, ಬಟ್ ಗುಡ್. ಯಾಕಂದರೆ ಅಲ್ಲಿ ಇಂಟ್ರಾಕ್ಷನ್ ಮಾಡಿದಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಂತ ಸರ್ ಅವರೇ ನೀವು ನಮ್ಮ ಪ್ರೋಗ್ರಾಮಿಗೆ ಬರಬೇಕು ಅಂತೆಲ್ಲ ಏನಿಲ್ಲ, ಬನ್ನಿ ಬಿಡಿ ನಿಮ್ಮ ಇಷ್ಟ. ಇಲ್ಲ ನೀವು ಹಾಗೆ ಮಾಡ್ಕೊಂಡು ಹೋಗಿ, ಇಲ್ಲ ನೀವು 21 ದಿವಸಕ್ಕೆ ಚಾಯ್ಸ್ ಇಸ್ ಯೋರ್ಸ್. ಬಟ್ ಅದ್ರ ಮಾಡಲಿ, ಅವ್ರ ಹತ್ರ ಅಲ್ಲೇ ಡಾಕ್ಟ್ರಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ. ಅವರು ಇಂಟ್ರಾಕ್ಷನ್ ಅಷ್ಟೇ. ಡಾಕ್ಟರ್ ಬಿಮನ್ ಚಜ್ಜಾರ್ ಸವಾಲ್ ಪತ್ರಿಕೆ ಬೇರೆ ಮಾಡಿದ್ದಾರೆ, ಅವರು ಅದೇ ರೀತಿ ಮಾಡ್ತಾರೆ, ಈಗಲೂ ಮಾಡ್ತಾರೆ ಕ್ಯಾಪಿಟಲ್ ಸಿಟಿಗಳಿಗೆ. ನಿಮ್ಮಿಂದ ಇದು ಜಿಲ್ಲಾ ಮಟ್ಟದಲ್ಲೂ ಬರಲಿ ಸರ್. ಭಾಳ ಜನ ಜಿಲ್ಲಾ ಮಟ್ಟ ಅಂತ ಇಲ್ಲ ಸರ್, ನನಗೇನಿಲ್ಲ, ಆ ಊರಲ್ಲಿ ಅವ್ರು ಮಾಡ್ತಾರೆ. ನಂಗೊಂದು 15-20 ಡೇಸ್ ಮೊದಲೇ ನನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ನಮ್ದೊಂದು ದೊಡ್ಡ ಸಮಸ್ಯೆ ಅಲ್ಲ, ನಮ್ದೊಂದು ಜೀವನದಲ್ಲಿ ಕನಸಿದಿಲ್ಲ ಸರ್, ಮಗಳದ್ದು ಬ್ಯಾಡ್ಮಿಂಟನ್. ಅವಳು ಆ ಟೂರ್ನಮೆಂಟ್ ದಿವಸ ನನಗೆ ಎಲ್ಲೂ ಹೋಗೋಕ್ಕಾಗಲ್ಲ, ಅದು ಬಿಟ್ಟು ಮಾಡ್ಕೊಳ್ಳೋದಲ್ವಾ? ಸರಿ, ಆ ಟೂರ್ನಮೆಂಟ್ ಇದ್ಬಿಡ ಎಲ್ಲ. ಅಂದ್ರೆ ಈಗ ಗಣರಾಜ್ಯೋತ್ಸವದ ದಿನ ನಮಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀರಾ. ಓಕೆ, ರಾಜ್ಯದ ಡಯಾಬಿಟಿಸ್, ರಾಜ್ಯ ಅಂತಲ್ಲ ನಮ್ಮ ದೇಶದ ಡಯಾಬಿಟಿಸ್ ಪೇಷಂಟ್ಗಳಿಗೆ ಮಾಡ್ಬೋದು ಸರ್. ಅಂದರೆ ಈ ಪ್ಯಾಕೇಜಲ್ಲಿ ಬಂದರೆ 100% ಗುಣ ಆಗ್ತಾನಂತ ನಾನೊಬ್ಬ ಪೇಷಂಟಾಗಿ ನನಗೆ ಗ್ಯಾರಂಟಿ ಇದೆ ಸರ್. 100% ಸರ್ ಆಗ್ತಾರೆ. ಯಾಕೆಂದರೆ ನೀವೇ ನೋಡಿದ್ರೆ 5 ವರ್ಷದ ನಾನು ಇದ್ರ ಬೆನ್ನಿನ ಬಿದ್ದಿದ್ದೀನಿ. 20 ವರ್ಷ ಅನುಭವ, 5 ವರ್ಷ ರಿವರ್ಸಲ್. ಆದ್ರೆ ನಾವು ನಿಮ್ಮ ಆಫೀಸಿಗೆ ಬಂದು ನಿಮ್ಮ ಆಸ್ಪತ್ರೆಗೆ ಬಂದು ಮಾಹಿತಿ ತಗೊಂಡು ಹೋಗ್ಬೇಕಾಗಿತ್ತು. ಈಗ ಹಂಗಿಲ್ಲ ಅಲ್ಲ, ಈಗ ಮೀಡಿಯಾದಲ್ಲಿ ಸರ್ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಅವ್ರಿಗೊಂದು ಮನಸ್ಸಿರಬೇಕು. ಅಂದ್ರೆ ಇಷ್ಟೇ ಸಿಂಪಲ್ ಸರ್. ನೀವು ಅದೇ ಸಮಸ್ಯೆ ಕಂಟಿನ್ಯೂ ಮಾಡಬೇಕಾ, 20 ವರ್ಷ ನೀವು ಮನ್ಸು ಮಾಡಬೇಕು. ಏನು ಮಹಾ ಕಷ್ಟ ಇಲ್ಲ ಸರ್. ನಾವೇನು ನೀವೇ ನೋಡಿದಲ್ಲ ಸರ್, ಒಂದು ಪೌಡ್ರ್ ತಿನ್ನಿ ಅಂತ ಹೇಳಲ್ಲ, ಒಂದು ನಾನು ಜ್ಯೂಸ್ ಕುಡಿ ಏನು ಹೇಳಲ್ಲ ನಾನು. ಪಕ್ಕಾ ಮನೇಲಿ ಹೆಂಗಾಗುತ್ತೆ, ಅದು ನಮ್ಗೆ ಹ್ಯಾಬಿಟ್ ಹೆಂಗಾಗುತ್ತೆ, ದಟ್ ಈಸ್ ಅ ಸೈನ್ಸ್. ಹ್ಯಾಬಿಟ್ ಫಾರ್ ಲೈಫ್ ಸ್ಟೈಲ್ ಅಂಡ್ ಫುಡ್ ಸಿಸ್ಟಮ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಕುತ್ಕೊಂಡು ನೀವು ದಿನ ಏನು ಅಡುಗೆ ಊಟ ಮಾಡ್ತೀರೋ ಅದ್ರಲ್ಲಿ ರಿವರ್ಸ್ ಆಗುತ್ತೆ. ಸರಿ ಸರಿ ಸರಿ. ಈಗ ನಿಮಗಾದ್ರೆ ಸರ್ ಏನು ಹೇಳಿದ್ರಿ, ನೀವ್ರು ಏನು ಹೇಳಿದ್ರಿ, ಮನೆಯಲ್ಲೇ ಸರಿಯಾಗಿರೋದು. ಸರಿಯಾಗಿರೋದು ಈ ಕಾನ್ಸೆಪ್ಟ್ಸ್ ಒಮ್ಮೆ ಕಲಿಸ್ಬಿಟ್ವಿ ಅಂದರೆ ನಾವು ಗೆದ್ದಂಗೆ, ಅಂದರೆ ನಮ್ಮ ಕೆಲಸ ಮುಗ್ದಂಗೆ. ಆಯಿತು ಡಾಕ್ಟ್ರೆ, ಗಣರಾಜ್ಯೋತ್ಸವದ ದಿನ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಲಿ. ನಿಮ್ಮಿಂದ ರಾಜ್ಯದ ಜನರಿಗೆ, ದೇಶದ ಜನರಿಗೆ, ಡಯಾಬಿಟಿಸ್ ಇರುವಂಥವ್ರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹಾರೈಸ್ತೀನಿ. ಖಂಡಿತ ಇದೊಂದು ಒಳ್ಳೆಯ ಒಂದು ಪ್ರೋಗ್ರಾಮನ್ನು ಮಾಡಿದ್ರಿ. ನಿಮ್ಮ ಪುಸ್ತಕಗಳ ಮಾತ್ರದಿಂದ ನಾವು ಸಮಾಧಾನ ಪಡೋಕ್ಕಂಥದ್ದಲ್ಲ, ಗುಣ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಮಾಧಾನ ಪಡೋಕ್ಕೆ ಸಾಧ್ಯ ಇದೆ. ನಮ್ಮದೊಂದು ಪ್ರಯತ್ನ ಮಾಡೋದು ಸರ್, ನಿರಂತರ ಪ್ರಯತ್ನ ಖಂಡಿತ ಸಾಧ್ಯ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ.